ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿದ್ರೆ, ನೇಂದ್ರ ಬಾಳೆಹಣ್ಣಲ್ಲಿ ಒಂದು ಅಮೇಝಿಂಗ್ ಸ್ನ್ಯಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಲಿಕ್ಕೆ ಹೀಗಿದ್ರೂ ತಿನ್ನುವಾಗ ಟೇಸ್ಟು ಎಕ್ಸಲೆಂಟ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ. ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಾನು ಏನು ಮಾಡ್ತೀನಿ ಅದನ್ನು ಖಂಡಿತ ನಿಮ್ಮಲ್ಲಿ ಟ್ರೈ ಮಾಡಿ. ಯಾವುದೇ ಕಾರಣಕ್ಕೂ ಫ್ಲಾಪ್ ಆಗೋಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಇದು ನೇಂದ್ರ ಬಾಳೆಹಣ್ಣು. ನೇಂದ್ರ ಬಾಳೆಹಣ್ಣು ಆ್ಯಕ್ಚುಲಿ ಹಿಂಗಿರುತ್ತೆ, ಬಟ್ ಕಪ್ಪಾಗುತ್ತೆ ನೋಡಿ, ಆಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದ್ರ ಟೇಸ್ಟೇ ಬೇರೆ, ಕ್ರೀಮಿ ಆಗಿರುತ್ತೆ ನೋಡಿ, ಅದ್ರ ಟೇಸ್ಟೇ ಬೇರೆ. ಈ ಬ್ಲ್ಯಾಕ್ ಕಲರ್ ಆಗುತ್ತಲ್ಲ, ಅದ್ರ ಟೇಸ್ಟೇ ಬೇರೆ ಇರುತ್ತೆ. ಬಟ್ ಈ ಸ್ನ್ಯಾಕ್ಸ್ ಮಾಡೋಕ್ಕೆ ಈ ಥರ ಬ್ಲ್ಯಾಕೇ ಆಗಬೇಕು ಸ್ಕಿನ್ ಅದರದ್ದು ಬಾಳೆಹಣ್ಣು. ನೋಡಿ, ಒಂದು ಸಣ್ಣ ಪೀಸ್ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ತೊಗೊಂಡದನ್ನ ಆದಷ್ಟು ಮ್ಯಾಕ್ಸಿಮಮ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಫಸ್ಟು, ಆಯಿತಾ. ಒಂದು ಚಿಕ್ಕ ಬೌಲಲ್ಲಿ ಇಟ್ಕೊಳ್ಳಿ. ಇದನ್ನು ಹಿಂಗೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಅದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಬೇಗ ಮಿಕ್ಸಿಂಗ್ಗೆ ಬೇಗ ಆಗುತ್ತೆ. ಇದು ಮಾಡೋ ಅಷ್ಟರಲ್ಲಿ ಫಸ್ಟು ಬಾಣಲಿ ಇಟ್ಬಿಡಿ. ನೆನಪಲ್ಲಿ ಇಟ್ಕೊಳ್ಳಿ, ಯಾವಾಗಲೂ ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. ಅದು ಬಿಸಿ ಆಗ್ತಾ ಇರಲಿ. ನೋಡಿ, ತೆಂಗಿನಕಾಯಿ ಈ ಥರ ಸಣ್ಣ ಪೀಸಾಗಿ ರೆಡಿಯಾಗಿದೆ. ಈಗ ಈ ಬಾಳೆಹಣ್ಣು ಸಿಪ್ಪೆ ತಗೊಳ್ಬೇಕು. ನಾನು ಒಂದೇ ಒಂದು ಬಾಳೆಹಣ್ಣು ತೊಗೊಳ್ತಾ ಇದ್ದೀನಿ ಅಷ್ಟೇ. ಒಂದು ಬಾಳೆಹಣ್ಣು ಸ್ನ್ಯಾಕ್ಸ್ ಮಾಡ್ಕೊಳ್ತೀನಿ, ಯಾಕಂದರೆ ನಾವು ಇಬ್ಬರಿಗಷ್ಟೇ ನಾನು ಮಾಡೋದು. ನೋಡಿ, ಇದ್ರದ್ದು ಈ ಬಾಳೆಹಣ್ಣು ನೋಡಲಿಕ್ಕೆ ಹಂಗೆ ಬ್ಲ್ಯಾಕ್ ಆಗಿರುತ್ತೆ ಅಷ್ಟೇ. ಈ ಸ್ಕಿನ್ ತೆಗೆಯುವಾಗ ನೋಡಿ, ಅದು ಇನ್ನೂ ಗಟ್ಟಿಯಾಗಿ ಚೆನ್ನಾಗಿರುತ್ತೆ. ಮತ್ತು ಈ ಹಣ್ಣಾದಷ್ಟು ನೇಂದ್ರ ಬಾಳೆಹಣ್ಣಿಗೆ ರುಚಿ ಜಾಸ್ತಿ ಇರುತ್ತೆ. ಈ ಥರ ಬಾಳೆಹಣ್ಣು ತೊಗೊಂಡು ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ, ಆಯಿತಾ. ನಿಮ್ಗೆ ಹೆಂಗೆ ಇಷ್ಟ ಹಂಗೆ ಕಟ್ ಮಾಡ್ಕೊಳ್ಳಿ. ನಮಗೆ ಒಟ್ಟಾರೆ ಅದು ನೈಸಾಗಿ ಗ್ರೈಂಡಾಗಿ ಸಿಗಬೇಕು ಅಷ್ಟೇ. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ, ಕಟ್ ಮಾಡಿ ಹಾಕ್ಕೊಳ್ಳಿ. ಭಾಳ ಈಸಿ. ಆಮೇಲೆ ಥಿಂಗ್ಸ್ ಏನು ಬೇಕೋ ಅದು ಬಹಳ ಕಡಿಮೆ ಇರುತ್ತೆ. ಕೆಲವು ಸಲ ನೇಂದ್ರ ಬಾಳೆಹಣ್ಣು ಜಾಸ್ತಿ ಮನೇಲಿರುವಾಗ ನಮಗೆ ಡೈಲಿ ತಿನ್ನೋಕ್ಕೆ ಬೇಜಾರಾಗುತ್ತೆ. ಈ ಥರ ಒಂದೊಂದು ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದರೆ ಅದು ಬಾಳೆಹಣ್ಣು ವೇಸ್ಟ್ ಆಗೋಲ್ಲ. ಹಣ್ಣಾಗಿದೆ ಅಂತಲೂ ಅದು ಕಪ್ಪುದು ತಿನ್ನಲ್ಲ ಅಂತಲೂ ಹೇಳೋ ಆಗಿಲ್ಲ. ಈ ಥರ ರುಚಿಯಾದ ಒಂದು ಸ್ನ್ಯಾಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಶುಗರ್ ಹಾಕ್ಕೊಳ್ಳಿ. ಅದಕ್ಕೆ ಆಪ್ಷನ್ ಇನ್ನೊಂದು ಏನು ಅಂತಂದರೆ, ಬೇಕಾದರೆ ಬೆಲ್ಲ ಹಾಕ್ಕೊಳ್ಬೋದು. ಇದು ಏಲಕ್ಕಿ ಪೌಡರು. ಶುಗರ್ ಆದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಜಾಗ್ರಿ ಆದರೂ ಹಾಕ್ಕೊಳ್ಬೋದು. ನಾನು ಶುಗರ್ ಹಾಕ್ಕೊಂಡಿದ್ದೀನಿ. ಇದನ್ನ ನೈಸಾಗಿ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಒಂದು ಬೌಲಲ್ಲಿ ಅದನ್ನು ಹಾಕ್ಕೊಳ್ಳಿ. ಇಷ್ಟೇ ಬೇಗ ಆಗಿಬಿಡುತ್ತೆ. ಹಾಗಾಗಿ ಎಣ್ಣೆ ಅಲ್ಲಿ ಬಿಸಿ ಆಗ್ತಾ ಇರುತ್ತೆ ಬಾಣಲಿಲಿ, ಆಯಿತಾ. ಇದನ್ನು ಬೌಲ್ಗೆ ಹಾಕ್ಕೊಂಬಿಟ್ಟು ನಾವು ಈಗೇನು ಮಾಡಬೇಕು ಅಂದರೆ ಚುಟ್ಟಿಗೆ ಉಪ್ಪು ಹಾಕಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮಗೆ, ಸ್ವೀಟ್ ಮಾಡೋಕೆ ಒಂದು ಚಿಟಿಗೆ ಉಪ್ಪು ಹಾಕಿದ್ರೆ ಅದರ ಟೇಸ್ಟು ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ ಅಂಥೇಳಿ. ಈಗೇನು ಮಾಡಬೇಕು ಅಂದರೆ, ಗೋಧಿ ಹಿಟ್ಟು, ಆಯಿತಾ, ಇಲ್ಲ ಮೈದಾ ಹಿಟ್ಟು, ಅದು ಕೂಡ ಆಪ್ಷನ್ನು. ನಿಮ್ಗೆ ಯಾವ್ದು ಇಷ್ಟ ಅದು ಹಾಕ್ಬೋದು. ನಾನು ಗೋಧಿ ಹಿಟ್ಟು ಹಾಕ್ತಿದ್ದೀನಿ. ಎಷ್ಟು ಹಿಡಿಸುತ್ತೆ ಅಲ್ಲಿ ತನಕ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಕೆಲವು ಸಲ ತೆಳ್ಳಗೆ ನೀರೇನೋ ಹಾಕಿಲ್ಲ, ನಾವು ಹಾಗೇ ಬಾಳೆಹಣ್ಣ ಗ್ರೈಂಡ್ ಮಾಡಿರೋದು. ಹಿಂಗೆ ಹಾಕ್ತಾ ಇರುವಾಗ ಹಿಟ್ಟು ಹಾಕ್ಕೊಂಡು ಅಡ್ಜಸ್ಟ್ ಮಾಡಬೇಕು. ಅದು ಹೆಂಗೆ ಅಂದರೆ, ನಾವು ಸ್ಪೂನಿಂದ ಹಿಂಗೆ ಮೇಲೆ ತೆಗೆದ್ರೆ ಟಪ್ಪಂತ ಕೂತ್ಕೊಳ್ಬೇಕು, ಆ ಥರ ತಿಕ್ನೆಸ್ ಬರಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಜೊತೆಗೆ ತೆಂಗಿನಕಾಯಿ ಪೀಸಸ್ನು ಮಿಕ್ಸ್ ಮಾಡ್ಕೊಳ್ಳಿ. ತೆಂಗಿನಕಾಯಿ ಪೀಸ್ ಏನಂದರೆ ಬಾಯಿಗೆ ಸಿಗ್ತಾ ಇರುತ್ತೆ ತಿನ್ನುವಾಗ, ಆಗ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ, ನಾನು ಎಣ್ಣೆ ಇಟ್ಟಿದ್ದೆ, ಎಣ್ಣೆ ಬಿಸಿ ಆಗಿದೆ. ಈ ಮಿಕ್ಸಿಂಗ್ ಆಗೋಷ್ಟರಲ್ಲಿ ಎಣ್ಣೆ ಬಿಸಿ ಆಗೋಯ್ತು. ಮತ್ತು ಒಂದು ಸ್ಪೂನಲ್ಲಿ, ಅದಕ್ಕೇನು ಶೇಪ್ ಏನು ಬೇಡ, ಹಾಗೇ ಸ್ಪೂನಲ್ಲಿ ಹಾಕ್ಕೊಂಡೋಗಿ ಅದೇ ಒಂಥರ ಚೆನ್ನಾಗಿ ಉಬ್ಬಿ ಬರುತ್ತೆ. ಸೋಡಾ ಗಿಡ ಏನೂ ಹಾಕಬಾರ್ದು. ಹೀಗೆ ಮಾಡಿಕೊಂಡು ನೋಡಿ, ಒಂದು ಸೈಡ್ ಸಿಮ್ಮಲ್ಲಿಡಿ. ಫಸ್ಟ್ ಮಾತ್ರ ಆಯಿಲ್ನ ಯಾವಾಗಲೂ ಬಿಸಿಯಲ್ಲಿ ಇಡಬೇಕು. ಅದು ಬಿಸಿ ಆದಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ಉಲ್ಟಾ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ಭಾಳ ಖುಷಿ ಅನಿಸುತ್ತೆ. ಹಾಗೆ ಯಾರಾದರೂ ವಯಸ್ಸಾದವ್ರು ಮನೇಲಿ ಇದ್ದಾರೆ ಅಂತಂದರೆ ಆ ತೆಂಗಿನಕಾಯಿ ಪೀಸನ್ನ ಹಾಕಬೇಡಿ, ಅವ್ರಿಗೆ ಅಗಿಲಿಕ್ಕೆ ಕಷ್ಟ ಆಗ್ತದೆ. ಬರೀ ಹಾಗೆ ಕೊಡಿ. ತೆಂಗಿನಕಾಯಿ ಪೀಸ್ ಕೂಡ ಆಪ್ಷನ್ನೇ, ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ಆಮೇಲೆ ಇದನ್ನು ತೆಕ್ಕೊಳ್ಳಿ, ಚೆಂದ ಫ್ರೈ ಆಗ್ತದೆ ನೋಡಿ. ಫ್ರೈ ಆದಮೇಲೆ ಆರಿದ್ಮೇಲೆ, ತಣ್ಣಗಾದ ಮೇಲೆ ಅದನ್ನು ಉಪಯೋಗಿಸಿ.
ಈ ಥರ ಕಲರಲ್ಲೇ ತೆಗೆದುಬಿಟ್ರೆ ಒಳಗಡೆ ಬೆಂದಿರಲ್ಲ, ಅದಕ್ಕೆ ಸ್ವಲ್ಪ ಫ್ರೈ ಆಗಲಿ. ಆಗ ಇದು ಏನು ಅಂದರೆ ಮೇಲೆ ಒಂಥರ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಒಂಥರ ಸಾಫ್ಟ್ ಆಗಿರುತ್ತೆ. ಅದ್ರ ಜೊತೆಗೆ ಆ ತೆಂಗಿನಕಾಯಿ ಪೀಸ್ ಸಿಗೋದು ಯಾಕೆ ಹೇಳ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ನಂತರ ಸ್ವೀಟ್ ಪ್ರಿಯರ್ಗಂತೂ ಭಾಳನೇ ಖುಷಿ ಅನಿಸುತ್ತೆ. ಇದು ಟ್ರೈ ಮಾಡಿ ನೀವು ಒಂದ್ಸಲ. ಆಮೇಲೆ ಹೇಗಿತ್ತು ಅಂತ ನನಗೆ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.